ಬೀದರ್ ನಗರದ ಅಂಬೇಡ್ಕರ್ ವೃತ್ತದಿಂದ ಜಿಲ್ಲಾ ಅಧಿಕಾರಿಗಳ ಕಚೇರಿಯವರೆಗೆ ಬೃಹತ್ ರ್ಯಾಲಿಯನ್ನ ಡಿಕೆ ಶಿವಕುಮಾರ್ ಅವರ ವಿರುದ್ಧ ಪ್ರತಿಭಟನೆಯನ್ನ ಕೂಗುತ್ತಾ ನಡೆಸಲಾಗಿದ್ದು, ಡಿಕೆ ಶಿವಕುಮಾರ್ ಸಂವಿಧಾನ ಬದಲಾವಣೆ ಹೇಳಿಕೆ ಮತ್ತು 18 ಶಾಸಕರ ಅಮಾನತನ್ನ ಖಂಡಿಸಿ ಇದೀಗ ಬಿಜೆಪಿ ಕಾರ್ಯಕರ್ತರೆಲ್ಲ ಸೇರಿಕೊಂಡು ಇನ್ನು ಅಂಬೇಡ್ಕರ್ ವೃತ್ತದಲ್ಲಿ ಡಿಸಿಎಂ ಪ್ರತಿಕೃತಿಗೆ ಬೆಂಕಿ ಹಚ್ಚಿ ಆಕ್ರೋಶವನ್ನ ಕೂಡ ಇದೀಗ ಹೊರಹಾಕಿದ್ದಾರೆ. ಇನ್ನು ಈ ವೇಳೆ ಅಂಬೇಡ್ಕರ್ ವೃತ್ತದಲ್ಲಿ ಕೆಲ ಹೊತ್ತು ಬಿಜೆಪಿ ಕಾರ್ಯಕರ್ತರು ಹಾಗೂ ಪೊಲೀಸರ ನಡುವೆ ಹೈಡ್ರಾಮವೇ ಸೃಷ್ಟಿಯಾಗಿತ್ತು. ಇನ್ನು ಪ್ರತಿಭಟನೆಯಲ್ಲಿ ಜಿಲ್ಲಾ ಅಧ್ಯಕ್ಷರಾದ ಸೋಮನಾಥ್ ಪಾಟೀಲ್, ಮಾಜಿ ಕೇಂದ್ರ ಸಚಿವ ಭಗವಂತ್, ಶಾಸಕರಾದ ಶರಣು, ಸಿದ್ದು ಪಾಟೀಲ್ ಸೇರಿದಂತೆ ಮತ್ತಿತರರು ಭಾಗಿಯಾಗಿದ್ದರು. ಇವತ್ತಿನ ದಿನ ಯಾರು ಕಾಂಗ್ರೆಸ್ ಬಚಾವ್ ಅಂತೇಳಿ ಯಾವ ಕಾಂಗ್ರೆಸ್ಸಿಗರು ಹೋರಾಟವನ್ನ ಮಾಡ್ತಾರೆ, ಅಂತಹ ಕಾಂಗ್ರೆಸ್ಸಿಗರೇ ತೋರಿಸ್ಕೊಟ್ಟಿದ್ದಾರೆ ಅವರಿಗೆ ಈ ದೇಶದ ಸಂವಿಧಾನದ ಬಗ್ಗೆ ಗೌರವ ಎಷ್ಟಿದೆ ಅಂತ ತೋರಿಸ್ಕೊಟ್ಟಿದ್ದಾರೆ. ನೋಡಿ, ಸದನದಲ್ಲಿ ಹೋರಾಟ ಮಾಡುವಂತ ಅಧಿಕಾರ ಎಲ್ಲರಿಗೂ ಇದೆ. ಪ್ರಜೆಯಿಂದ ಆಯ್ಕೆಯಾದಂತಹ ಶಾಸಕರುಗಳು ಸರ್ಕಾರ ತಪ್ಪು ಮಾಡಿದಾಗ ಹೋರಾಟ ಮಾಡಲೇಬೇಕು. ಅದನ್ನ ಪ್ರಾಮಾಣಿಕವಾದಂತಹ ಹೋರಾಟವನ್ನ ನಮ್ಮ ಶಾಸಕರುಗಳು ಮಾಡಬೇಕಾದ್ರೆ ಕಾನೂನ ಬಾಹಿರವಾಗಿ ಸಂವಿಧಾನದ ನಿಯಮದ ವಿರುದ್ಧವಾಗಿ ಇವತ್ತು ಸ್ಪೀಕರ್ ಅವರು 6 ತಿಂಗಳ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿಯೇ ಕೂಡ ಈ ರೀತಿಯ ಒಂದು ಚುನಾಯಿತ ಪ್ರತಿನಿಧಿಗಳ ಬಗ್ಗೆ ನಡೆದುಕೊಂಡಿರಲಿಲ್ಲ. ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಂವಿಧಾನವನ್ನ ಬದಲಾವಣೆ ಅವಶ್ಯಕತೆ ಬಿದ್ದಾಗ ಮಾಡ್ತೀವಿ ಅಂತ ಹೇಳಿಕೆ ಕೊಟ್ಟಾಗ ಕೂಡ ನೀವು ರಾಜ್ಯಸಭೆಯಲ್ಲಿ ಡಿಕೆ ಶಿವಕುಮಾರ್ ಅವರನ್ನ ಸಮರ್ಥನೆಯನ್ನು ಮಾಡ್ಕೊಳ್ತೀರಿ. ಇದು ನಿಮ್ಮ ಸುದೀರ್ಘ 50 ವರ್ಷಗಳ ಕಾಲ ರಾಜಕಾರಣಕ್ಕೆ ಶೋಭೆ ತರುವಂತದ್ದಲ್ಲ, ಮತ್ತೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅನುಯಾಯಿಯಾಗಿ ಕೂಡ ಶೋಭೆ ತರುವಂತದ್ದಲ್ಲ ಅನ್ನುವಂಥದ್ದನ್ನ ಸ್ಪಷ್ಟವಾಗಿ ಹೇಳ್ತೀನಿ. ಆದರೆ ನೀವು ನಿಜವಾಗಿಯೂ ಸಂವಿಧಾನದ ರಕ್ಷಣೆಯನ್ನು ಮಾಡುವಂತ ಈ ಮನಸ್ಥಿತಿ ಇದ್ರೆ, ನಿಜವಾಗಿಯೂ ನೀವು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅನುಯಾಯಿ ಇದ್ರೆ, ಇವತ್ತು ಉಪಮುಖ್ಯಮಂತ್ರಿ ಆದಂತಹ ಡಿಕೆ ಶಿವಕುಮಾರ್ ಅವರನ್ನ ತಕ್ಷಣವಾಗಿ ರಾಜೀನಾಮೆಯನ್ನು ಪಡೆದು ಪಕ್ಷದಿಂದ ಹೊರಹಾಕಬೇಕನ್ನುವಂಥದ್ದನ್ನು ನಾವು ಭಾರತೀಯ ಜನತಾ ಪಕ್ಷವನ್ನು ಒತ್ತಾಯವನ್ನು ಮಾಡ್ತೀವಿ. ಇಲ್ಲ ಅಂದ್ರೆ ನಿಮ್ಮ ಢೊಂಗಿತನ ಇವತ್ತು ರಾಷ್ಟ್ರ ಮಟ್ಟದಲ್ಲಿ ನಿನ್ನೆ ರಾಜ್ಯಸಭಾ ಮತ್ತು ಲೋಕಸಭೆಯಲ್ಲಿ ನಿಮ್ಮ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಕೇವಲ ನಾಟಕ ರೂಪದಲ್ಲಿ ಕೈಯಲ್ಲಿ ಒಂದು ಸಂವಿಧಾನದ ಪ್ರತಿಯನ್ನು ಹಿಡ್ಕೊಂಡು ನಾವು ಸಂವಿಧಾನ ರಕ್ಷಕರಂತೀವಿ. ಎಲ್ಲಿದ್ದೀರಿ ರಾಹುಲ್ ಗಾಂಧಿ ಅವರೇ? ಏನಾದ್ರೂ ನಿಮ್ಗೆ ಮಾನ ಮರ್ಯಾದೆ ಇದ್ರೆ, ಸಂವಿಧಾನ ರಕ್ಷಣೆ ಮಾಡುವಂತ ನಿಜವಾದ ಮನಸ್ಥಿತಿ ಇದ್ರೆ, ನಿಮ್ಮ ಉಪಮುಖ್ಯಮಂತ್ರಿಯನ್ನ ತಕ್ಷಣ ರಾಜೀನಾಮೆಯನ್ನು ಪಡೆದು ಪಕ್ಷದಿಂದ ಅವರಿಗೆ ವಜಾಗೊಳಿಸಬೇಕನ್ನುವಂಥದ್ದನ್ನು ಒತ್ತಾಯವನ್ನು ಮಾಡ್ತೀನಿ.